ಚಟ ಇರುವವರು ಸುಮ್ಮನೆ ಮಾತಾಡ್ತಲೇ ಇರ್ತಾರೆ. ಈ ಮಾತಾಡೋ ಚಟ ಇರುತ್ತಲ್ಲ, ಅವರನ್ನ ತಡೆಯೋದಕ್ಕಾಗೋದಿಲ್ಲ. ಅವರು ಮಾತಾಡ್ತಾನೆ ಇರ್ತಾರೆ, ಸುಮ್ಮನೆ ಮಾತಾಡ್ತಿರ್ತಾರೆ. ನಮಗೆ ಸಿಎಂ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಲು ಆಗುತ್ತಾ? ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಪ್ರಶ್ನೆ ಇದು. ಅದು ನಮ್ಮ ಕೈಯಲ್ಲಿ ಇದೆಯಾ? ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನೋದು ನಮಗೆ ಯೋಗ್ಯತೆ ಇದೆಯಾ? ಎಸ್ಆರ್ ಶ್ರೀನಿವಾಸ್ ಅವರ ಪ್ರಶ್ನೆ. ನಮ್ದೇನಾಗುತ್ತೆ ಅದನ್ನ ಕೇಳಬೇಕು, ಕೆಲಸ ಮಾಡಬೇಕು. ಯಾರ ಕಂಟ್ರೋಲ್ ತಪ್ಪಿಲ್ಲ, ಎಲ್ಲದಕ್ಕೂ ಕೂಡ ಲಿಮಿಟ್ ಇದ್ದೇ ಇದೆ ಎಂದಿದ್ದಾರೆ ಶ್ರೀನಿವಾಸ್. ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ, ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ CM ಚೇಂಜ್ ಮಾಡೋಕ್ಕಾಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕಾಗಲಿ, ಮತ್ತೊಂದು ಮಾಡೋಕ್ಕಾಗಲಿ, ನಮ್ಗೇನಕ್ಕೆ ನಮ್ಮ ಕೈಲಿ ಐತಾ? ಅದು ನಂದೇನು ನಡೀತೈತೋ ಅದನ್ನು ಮಾತಾಡಬೇಕು, ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ಏನಾರು ಮಾಡ್ತಾ ಆಗುತ್ತೆ ನಮ್ಮ ಕೈಲಿ. ದೆಹಲಿ ತಲುಪಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಯನ್ನ ತಲುಪಿದ್ದಾರೆ ಎನ್ನುವ ಮಾಹಿತಿ. ಏರ್ಪೋರ್ಟ್ನಿಂದ ಸಂಸತ್ ಭವನಕ್ಕೆ ತೆರಳಿದ್ದಾರೆ ಪರಮೇಶ್ವರ್. ರಾಜಣ್ಣ ಸತೀಶ್ ಬೆನ್ನಲ್ಲೇ ಪರಮೇಶ್ವರ್ ದೆಹಲಿ ಪ್ರವಾಸ. ಖಾಸಗಿ ಕೆಲಸದ ನೆಪವೊಡ್ಡಿ ಸಚಿವ ಪರಮೇಶ್ವರ್ ಅವರು ದೆಹಲಿಗೆ ತೆರಳಿದ್ದಾರೆ. ಸೋನಿಯಾ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಅವರ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿದ್ದಾರೆ ಪರಮೇಶ್ವರ್. ತೀವ್ರ ಕುತೂಹಲವನ್ನ ಕೆರಳಿಸಿದೆ ರಾಜಣ್ಣ, ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ದೆಹಲಿ ಭೇಟಿ. ಖಾಸಗಿಯಾಗಿ ಒಂದಷ್ಟು ಕಾರ್ಯಕ್ರಮಗಳ ನಿಮಿತ್ತ ನಾವು ದೆಹಲಿಗೆ ಹೋಗಿದ್ದೀವಿ ಅಂದ್ರೂ ಕೂಡ ಅವರ ಭೇಟಿ ರಾಜಕೀಯ ಸ್ವರೂಪವನ್ನು ಪಡೆದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕಾಂಗ್ರೆಸ್ ಪಾಳೆಯದಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಳಗೊಳಗೇನೆ ಯಾರ್ಯಾರು ಏನೇನು ಹೇಳಿಕೆಯನ್ನ ನೀಡ್ತಿದ್ದಾರೆ, ಅದು ಯಾವ ರೀತಿಯ ಬೆಳವಣಿಗೆಗಳಿಗೆ ಕಾರಣವಾಗ್ತಿದೆ ಅನ್ನೋದನ್ನು ಕೂಡ ನೋಡ್ತಿದ್ದೀವಿ. ಇದೀಗ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿರುವುದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಅವರು ವೈಯಕ್ತಿಕ ಕಾರಣ ಅಥವಾ ಕಾರ್ಯಕ್ರಮಗಳು ಅಂತ ರೀಸನ್ ಅನ್ನ ಕೊಟ್ಟರೂ ಕೂಡ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಿದೆ ಅವರ ಭೇಟಿ. ಹೌದು ಮಧುಶ್ರೀ, ಹೇಳಿಕೆಗಳನ್ನ ಆಧರಿಸಿ ಹೇಳೋದಾದ್ರೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಎರಡು ಇಬ್ಬಾಗವಾದಂತೆ ಕಂಡು ಬರ್ತಾ ಇದೆ. ಒಂದು ದಿಕ್ಕಿನಲ್ಲಿ ಸಿಎಂ ಬದಲಾವಣೆ ಆಗಬಾರದು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇರುವಂತಹ ಅಹಿಂದ ನಾಯಕರು ಒಂದು ಕಡೆ ಕಾಣಿಸ್ಕೊಳ್ತಾರೆ. ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರನ್ನ ಬೆಂಬಲಿಸ್ತಾ ಮತ್ತು ಯಥಾಸ್ಥಿತಿಯನ್ನ ಕಾಯ್ದುಕೊಂಡು ಹೋಗಬೇಕು ಮತ್ತು ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬಾರದು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇರುವಂತಹ ಒಂದಷ್ಟು ಶಾಸಕರು ಕಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ನಾಯಕರ ದೆಹಲಿ ದಂಡಯಾತ್ರೆ ಕಳೆದ 10-15 ದಿನಗಳಿಂದ ಪ್ರಾರಂಭವಾಗಿದೆ. ಮೊದಲು ಸತೀಶ್ ಜಾರಕಿಹೊಳಿ ಆಯಿತು, ಬಳಿಕ KN ರಾಜಣ್ಣ ಅವರಾಯಿತು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ತಮ್ಮ ಅಹವಾಲುಗಳನ್ನ ತಿಳಿಸಿ ಬಂದರು. ಇದೀಗ ಪರಮೇಶ್ವರ್ ಅವರ ಸರದಿ, ಅವರು ಕೂಡ ಇವತ್ತು ದೆಹಲಿಯನ್ನು ತಲುಪಿದ್ದಾರೆ. ದೆಹಲಿಗೆ ಹೋಗಿ 3-4 ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಒಂದು, SC/ST ಸಮುದಾಯಕ್ಕೆ ಪ್ರತ್ಯೇಕವಂತ ಒಂದಷ್ಟು ಸಭೆಗಳನ್ನ ನಡೆಸೋದಕ್ಕೆ ಹೈಕಮಾಂಡ್ ಅವಕಾಶವನ್ನ ಕೊಟ್ಟಿರಲಿಲ್ಲ. ಇದರಿಂದ ಸಮುದಾಯವಾರು ಒಂದಷ್ಟು ತಪ್ಪು ಮೆಸೇಜ್ಗಳು ಪಾಸ್ ಆಯಿತು. ಅದನ್ನ ಸರಿದೂಗಿಸಬೇಕು ಅಂದ್ರೆ ಒಂದು ಸಮಾವೇಶವನ್ನ ಮಾಡುವಂತಹ ಅಗತ್ಯತೆ ಇದೆ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಪರಮೇಶ್ವರ್ ಅವರು ಮಾಡ್ಲಿಕ್ಕಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನ ಒಳಪಾಳಯದಲ್ಲಿ ಹೇಗಾಗಿದೆ ಅಂತಂದ್ರೆ KN ರಾಜಣ್ಣ ಅವರು ಎಲ್ಲದಕ್ಕೂ ವಿಲನ್ ಅನ್ನುವಂತ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. KN ರಾಜಣ್ಣ ಅವರು ಏನೇ ಹೇಳಿಕೆಯನ್ನ ಕೊಟ್ಟರು ಕೂಡ ಅದನ್ನ ಬಹಿರಂಗವಾಗಿ ಹೇಳುವಂತವರು, ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆಯೇ DK ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. AICCಯನ್ನ DK ಶಿವಕುಮಾರ್ ಅವರು ದುರ್ಬಳಕೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದು. ಇದೀಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಬಹುತೇಕ ಕಾರ್ಯಕರ್ತರು ಮತ್ತು DK ಶಿವಕುಮಾರ್ ಅವರನ್ನ ಯಾರೆಲ್ಲ ಬೆಂಬಲಿಸ್ತಾ ಇದ್ದಾರೆ ಅಂತ ಶಾಸಕರು ರಾಜಣ್ಣ ಅವರು ತಮ್ಮ ಚೌಕಟ್ಟನ್ನ ಮೀರಿ ಮಾತನಾಡ್ತಿದ್ದಾರೆ. ಅದನ್ನ ತಕ್ಷಣಕ್ಕೆ ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿಯ ಚರ್ಚೆಗಳು ಕೇಳಿ ಬರ್ತಾ ಇದಾವೆ. ಕುಣಿಗಲ್ ರಂಗನಾಥ್ ಇರಬಹುದು, ಮಾಗಡಿ ಬಾಲಕೃಷ್ಣ ಇರಬಹುದು, ಕಾರ್ಯಾಧ್ಯಕ್ಷರಾಗಿರುವಂತಹ GC ಚಂದ್ರಶೇಖರ್ ಇರಬಹುದು, ಎಲ್ಲರೂ ಕೂಡ ಇದೇ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ. ಗೊಂದಲಕಾರಿ ಹೇಳಿಕೆಗಳನ್ನ KN ರಾಜಣ್ಣ ಅವರು ಕೊಡುವಂತದನ್ನ ತಕ್ಷಣ ನಿಲ್ಲಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಿದ್ದಾರೆ. KN ರಾಜಣ್ಣ ಅವರ ಬೇಡಿಕೆಗಳು ಕೆಪಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಮಾತ್ರವಲ್ಲ, ಈಗ ನಾಯಕತ್ವ ಬದಲಾವಣೆಯ ಕೂಗೇನಾದ್ರೂ ಶುರುವಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಯಥಾಸ್ಥಿತಿ ಕಾಯ್ದುಕೊಂಡು ಅವ್ರನ್ನೇ ಮುಂದುವರಿಸಬೇಕು ಅನ್ನುವಂಥದ್ದು ಕೂಡ ರಾಜಣ್ಣ ಅವರು ಮಾಡ್ತಾ ಇರುವಂತಹ ಆಗ್ರಹ. ಈ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಧ್ವನಿ ಎತ್ತುತ್ತಾ ಇರುವಂತದ್ದು ರಾಜಣ್ಣ ಅವರ ವಿರುದ್ಧವಾಗಿ ಸಹಜವಾಗಿ ಇದೆ. ಇದರ ಮಧ್ಯೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಅವ್ರನ್ನ ಮಾಜಿ ಸಂಸದ DK ಸುರೇಶ್ ಅವರು ಭೇಟಿಯಾಗಿ ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ
ಚರ್ಚೆಯನ್ನ ನಡೆಸಿದ್ದಾರೆ. ಈಗ ಇರುವಂತಹ ಪ್ರಶ್ನೆ, ಈ ಎಲ್ಲ ಗೊಂದಲಗಳು ಯಾವಾಗ ತಿಳಿಯಾಗುತ್ತೆ ಅನ್ನುವಂಥದ್ದು. ಹೈಕಮಾಂಡ್ ಕೇವಲ ಇದನ್ನ ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡುತ್ತಾ, ಅಥವಾ ನಿಜಕ್ಕೂ ಕೂಡ ಹೈಕಮಾಂಡ್ ನ ಮನಸ್ಸಿನಲ್ಲಿ ನಾಯಕತ್ವ ಬದಲಾವಣೆಯ ಅಥವಾ ಕೆಪಿಸಿ ಬದಲಾವಣೆಯ ಈ ರೀತಿಯ ಚರ್ಚೆಗಳು ನಿಜಕ್ಕೂ ಕೂಡ ಇದಾವ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಬಣಬಡಿದಾಟದ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹ ನಾಯಕರು ದಿನಕ್ಕೊಂದು ಸ್ವರೂಪಕ್ಕೆ ಗೊಂದಲ ತಿರುಗ್ತಾ ಇರುವಂತದನ್ನ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಮಧುಶ್ರೀ, ಧನ್ಯವಾದ ಪ್ರಸನ್ನ, ತಮ್ಮ ಮಾಹಿತಿಗಾಗಿ.